ಕುರುಕ್ಷೇತ್ರಂ ಗಯಾಂ ಗಂಗಾಂ ಪ್ರಭಾಸಂ ಪುಷ್ಕರಾಣಿ ಚ ಏತಾನಿ ಮನಸಾ ಧ್ಯಾತ್ವಾ ಶ್ರಾದ್ದಕಾಲೇ ಸದಾ ಪಠೇತ್. ಶ್ರೀಮನ್ನಾರಾಯಣಾಯ ನಮಃ. ಗಯಾ ವಿಷ್ಣುಪಾದ ದೇವತಾಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವೆಲ್ಲರೂ ಬಹಳ ದೊಡ್ಡ ಕ್ಷೇತ್ರಕ್ಕೆ ಬಂದಿದ್ದೇವೆ. ಸಾಮಾನ್ಯವಾಗಿ ನಮ್ಮ ಭರತಖಂಡದಲ್ಲಿ ಕ್ಷೇತ್ರಗಳನ್ನು ಎರಡು ಭಾಗ ಮಾಡುತ್ತಾರೆ. ಸಾಕ್ಷಾತ್ ದೇವರು ವೈಕುಂಠದಿಂದ ಬಂದು ನೆಲೆಸಿದ್ದನ್ನು ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಕರೆಯೋದು. ಸ್ವಯಂ ವ್ಯಕ್ತ ಅಂದರೆ ಯಾರು ಆ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಲ್ಲ, ಪ್ರತಿಮೆಯನ್ನು ಕಟ್ಟದು ಮಾಡಿದ್ದಲ್ಲ, ದೇವರೇ ತಾನೇ ಬಂದು ನಿಂತದ್ದು. ಇನ್ನು ಕೆಲವೊಂದು ದೇವರು ತಾನು ಬಂದು ನಿಂತಿರಲ್ಲ, ಅವನ ಅಸ್ತ್ರಗಳು ಅವನ ಆಯುಧಗಳು ಎಲ್ಲಿ ಬಂದು ಬೀರುತ್ತೋ ಅದು ಒಂದು ಕ್ಷೇತ್ರ. ನೈಮಿಷಾರಣ್ಯದಲ್ಲಿ ದೇವರ ಪ್ರತಿಮೆ ಇಲ್ಲ. ತಿರುಪತಿಯಲ್ಲಿ ವೆಂಕಟೇಶ್ವರ ಪ್ರತಿಮೆ ಇರೋ ಹಾಗೆ ನೈಮಿಷಾರಣ್ಯದ ಪ್ರತಿಮೆ ಇಲ್ಲ. ದೈತ್ಯರ ಸಂಹಾರಕ್ಕಾಗಿ ದೇವರು ಚಕ್ರ ಎಸೆದ. ಆ ಚಕ್ರ ಎಲ್ಲ ದೈತ್ಯರ ಸಂಹಾರ ಮಾಡಿ ಬಂದು ಅಲ್ಲಿ ಕೂತ್ಕೊಂಡ್ಬಿಡ್ತು. ಅದು ಚಕ್ರತೀರ್ಥ ಅಂತ ಆಯಿತು. ಹಾಗಾಗಿ ನೈಮಿಷಾರಣ್ಯನು 8 ವೈಕುಂಠಗಳಲ್ಲಿ ಅದು ಒಂದು ಅಂತ ಶಾಸ್ತ್ರ ಪರಿಗಣನೆ ಮಾಡ್ತದೆ. 8 ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ನಮ್ಮ ಭರತಖಂಡದಲ್ಲಿ ಇವೆ. ಅದರಲ್ಲಿ ಒಂದು ಗಯಾ ಕ್ಷೇತ್ರ. ಆದರೆ ಸಾಮಾನ್ಯವಾಗಿ ಕ್ಷೇತ್ರಕ್ಕೆ ಹೆಸರು ಒಬ್ಬ ಅಸುರನಿಂದ ಬರಲ್ಲ, ದೈತ್ಯನಿಂದ ಬರಲ್ಲ. ಆದರೆ ಈ ಕ್ಷೇತ್ರದ ಹೆಸರು ಗಯಾ ಅಂತ ಇದೆ. ಗಯಾಸುರ ಅಂತ ಒಬ್ಬ ಅಸುರ ಇದ್ದ. ಈ ಗಯಾ ಕ್ಷೇತ್ರದ ಮಹಾತ್ಮ್ಯ ವೇದವ್ಯಾಸ ದೇವರು ಬರೆದ 18 ಪುರಾಣಗಳಲ್ಲಿ ವಾಯುಪುರಾಣ ಅಂತಿದೆ. ನಾವು ನಿಮ್ಮ ಮಕ್ಕಳು ಕೇಳಿದರೆ ಹೇಳಬೇಕಲ್ಲ, ಎಲ್ಲಿ ಬರುತ್ತೆ ಅಪ್ಪ ಅಂದರೆ ಅಲ್ಲಿ ಆಚಾರ್ಯ ಕೇಳೋರು ಇಷ್ಟು ಹೇಳ್ಯಾರ ಆಚಾರ್ಯ ಅಂತ ಅನ್ಬೇಡಿ. ಮತ್ತೆ ವಾಯುಪುರಾಣದಲ್ಲಿ ನಾರದರು ಸನತ್ ಕುಮಾರರಿಗೆ ಪ್ರಶ್ನೆ ಕೇಳುತ್ತಾರೆ. ನಾರದರು ಯಾರ ಮಕ್ಕಳು? ಸನತ್ ಕುಮಾರರು ಮೊದಲು ಹುಟ್ಟಿದವರು ಸನತ್ ಕುಮಾರರು ಮನಸ್ಸಿನಿಂದ, ಆಮೇಲೆ ತೊಡೆಯಿಂದ ನಾರದರು, ಅಣ್ಣ ತಮ್ಮಂದ್ರವರು. ನಾರದರು ಒಂದು ಸಲ ಸನತ್ ಕುಮಾರ್ ಹತ್ರ ಬಂದು ಕೇಳ್ತಾರೆ, ಸ್ವಾಮಿ, ನಾನು ಇಡೀ ಭೂಮಿಯನ್ನು ತಿರುಗಿ ಬಂದೆ, ಆದರೆ ಯಾವ ಕ್ಷೇತ್ರದಲ್ಲಿ ಪಿಂಡದಾನ ಮಾಡಿದ್ದಕ್ಕೆ ಸರ್ವ ಪಿತೃಗಳು ಉದ್ಧಾರ ಆಗುತ್ತೆ, ಪಿತೃದೋಷ ಪರಿಹಾರವಾಗುತ್ತೆ, ಎಲ್ಲ ತರಹದ ಆಪತ್ತು ರೋಗಗಳ ದೂರ ಆಗುತ್ತೆ, ಅಂತಹ ಕ್ಷೇತ್ರ ಇದೆ, ನನಗೋಸ್ಕರ ಹೇಳಿ ಅಂತ ನಾರದರು ಸನತ್ ಕುಮಾರರಿಗೆ ಪ್ರಾರ್ಥನೆ ಮಾಡ್ತಾರೆ. ಸನತ್ ಕುಮಾರರಿಗೆ ಸಂತೋಷ ಆಯಿತು. ಏನಾದರೂ ಒಂದು ಅರ್ಥದಲ್ಲಿ ತಮ್ಮನೇ ಆಗಬೇಕು. ಆದರೂ ನೋಡಿ, ನಾರದರಿಗೆ ಸನತ್ ಕುಮಾರರಿಗೆ ನಾರದರ ಮೇಲೆ ಹೆಚ್ಚು ಪ್ರೀತಿ. ವೈಯಕ್ತಿಕ ಪ್ರಶ್ನೆ ಕೇಳಿದರೆ ಸಂತೋಷ ಆಗ್ತಿರಲಿಲ್ಲ ಅವರಿಗೆ, ಪರ್ಸ್ನಲ್ ಅಲ್ಲ, ಮುಂದೆ ಬರುವ ಜನರಿಗೆ ಹಿತಕ್ಕಾಗಿ ನಾರದರು ಪ್ರಶ್ನೆ ಕೇಳ್ತಾರೆ. ಆಗ ಸನತ್ ಕುಮಾರ ಉತ್ತರ ಕೊಡ್ತಾರೆ, ನಿನಗೊಂದು ಕತೆ ಹೇಳ್ತೇನೆ. ಇಡೀ ಭರತಖಂಡದಲ್ಲಿ ಒಂದು ದೊಡ್ಡ ಕ್ಷೇತ್ರ ಇದೆ, ಆದರೆ ಆ ಕ್ಷೇತ್ರದ ಹೆಸರು ಒಬ್ಬ ಅಸುರನಿಂದ ಬಂತು. ಗಯಾಸುರ ಅಂತ ಒಬ್ಬ ಅಸುರ ಇದ್ದ. ಅವನು ಕೋಲಾಹಲ ಅಂತ ಒಂದು ಪರ್ವತ ನೋಡಿರಾ? ಇಲ್ಲಾಗ ಬರ್ತೀರಿ ನೋಡಿದರೆ, ಕೋಲಾಹಲ ಪರ್ವತಕ್ಕೆ ಹೋದ್ರೆ ಹಾಲಾಹಲ ಆಗ್ತೀವಿ ನಾವು. ದೊಡ್ಡ ಪರ್ವತ. ಆ ಕೋಲಾಹಲ ಪರ್ವತಕ್ಕೆ ಬರ್ತಾನೆ, ಒಂಟ ಕಾಲ ಮೇಲೆ ನಿಂತ್ಕೊಂಡು ತಪಸ್ಸು ಮಾಡ್ತಾನೆ. ಅದು ಇದರ ಹತ್ರ ಪಶ್ಚಿಮ ಬಂಗಾಳ ಆ ಕಡೆಲ್ಲೂ ಬರುತ್ತೆ. ಆ ಕೋಲಾಹಲ ಪರ್ವತ ಮೇಲೆ ಒಂಟ ಕಾಲ ಮೇಲೆ ನಿಂತ್ಕೊಂಡು ಗಯಾಸುರ ತಪಸ್ಸು ಮಾಡ್ತಾನೆ. ಸಾಮಾನ್ಯವಾಗಿ ನೀವು ನೋಡಿ, ಯಾವುದೇ 18 ಪುರಾಣ ತೆಗೆದು ನೋಡಿ, ಅಸುರರು ದೈತ್ಯರು ತಪಸ್ಸು ಮಾಡೋದು ಇಬ್ಬರನ್ನೇ. ವಿಷ್ಣು ಹತ್ರ ಹೋಗೋದೇ ಇಲ್ಲ ಅವರು, ಯಾಕಂದ್ರೆ ಪ್ರಸಾದ ಅವನೇ ಕೊಡ್ತಾನೆ, ಗೊತ್ತು. ಅವನ ಹತ್ರ ವರನೂ ಕೇಳಲ್ಲ, ಬಿಡಲ್ಲ. ಒಂದ ಬ್ರಹ್ಮದೇವರನ್ನ, ಇಲ್ಲ ಅಂದ್ರೆ ರುದ್ರದೇವರನ್ನ. ಇವನೇನು ಮಾಡ್ದ ಗಯಾಸುರ, ರುದ್ರದೇವರ ಹತ್ರ ತಪಸ್ಸು ಮಾಡ್ಬೋದಾಗಿತ್ತು. ಅವನಿಗೆ ರುದ್ರದೇವರಿಂದ ನಾನು ವರ ಬೇಡಿದರೆ ಅವ್ರಿಗಿಂತ ಮೇಲೆ ಬ್ರಹ್ಮದೇವರಿದ್ದಾರೆ. ಸಾಮಾನ್ಯವಾಗಿ ನೀವು ನೋಡಿ, ಎಲ್ಲ ದೈತ್ಯರಿಗೂ ಸರ್ವೋತ್ತಮ ಅಂದರೆ ಬ್ರಹ್ಮದೇವರು. ಅವರು ದೇವರನ್ನ ಸರ್ವೋತ್ತಮ ಎಂದೂ ಅನ್ನಲ್ಲ. ಬ್ರಹ್ಮದೇವರ ಮೇಲೆ ಒಂದಿದೆ, ಅತ್ಯತಿಷ್ಠ ದಶಾಂಗುಲಂ ಸ್ವತಂತ್ರ ನಾರಾಯಣ, ಅದು ತಲೆಗೆ ಬರಲ್ಲ ಅವರಿಗೆ, ಬ್ರಹ್ಮ ಇಲ್ಲ. ಗಯಾಸುರನಿಗೆ ಬ್ರಹ್ಮದೇವರೇ ದೇವರು. ಬಂದ ಗಯಾಸುರ ತಪಸ್ಸು ಮಾಡ್ತಾನೆ. ಏನು ನಿಷ್ಠೆ, ಒಂದು ಏಕಾಗ್ರತೆ. ಅನ್ನ ಇಲ್ಲ, ನೀರಿಲ್ಲ. ಕೋಲಾಹಲ ಪರ್ವತ ಮೇಲೆ ಬ್ರಹ್ಮದೇವರು ಬಂದರು. ಅನಿವಾರ್ಯವಾಗಿ ಕೆಲವು ಸಲ ಬರಬೇಕಾಗತ್ತೆ ಬ್ರಹ್ಮದೇವರಿಗೂ. ಯಾವಾಗಲೂ ನೋಡಿ, ಒಳ್ಳೆಯವರು ಕರೆದಾಗ ದೇವತೆಗಳು ತಪಸ್ಸಿಗೆ ಬರ್ತಾರೆ, ಸರಿ. ಈ ಥರ ಅಸುರ ಕರೆದ ಯಾಕೆ ಬರಬೇಕು ಹೇಳಿ? ಯಾಕೆ ಬರಬೇಕು ಅಂದರೆ, ಅವರು ಬರೋದು ಹೊರತು ನಿಗ್ರಹ ಇವನ್ ತಪಸ್ಸು ನಿಲ್ಲಲ್ಲ. ಇವನ್ ತಪಸ್ಸು ಮುಂದುವರೆದ್ರೆ, ಇದು ಯಾರದೇ ತಗೊಳ್ಳಿ ನೀವು, ವೆಂಕಟೇಶ್ ಕಲ್ಯಾಣದಲ್ಲಿ ಒಂದು ಕತೆ ಬರ್ತದೆ, ಹಿರಣ್ಯಕಶಿಪುನ ಕತೆ ಬರ್ತದೆ, ಎಲ್ಲ ಕಡೆನೂ ಆ ದೈತ್ಯರು ಮಾಡುವ ತಪಸ್ಸಿಗೆ ಫಲ ಕೊಡೋದಕ್ಕೆ ದೇವತೆಗಳು ಬರಲಿಲ್ಲ ಅಂದರೆ ಅವ್ರ ತಪಸ್ಸು ಮುಂದುವರಿಸ್ತಾರೆ. ಅವ್ರ ತಪಸ್ಸಿನಿಂದ ಜಗತ್ತಿಗೆ ಹಾನಿಯಾಗತ್ತೆ. ಅದಕ್ಕೆ ಬರಬೇಕು ದೇವತೆಗಳು, ಸಜ್ಜನರ ಮೇಲೆ ಕರುಣೆ. ಹಾಗಾಗಿ ಬ್ರಹ್ಮದೇವರು ಬಂದರು. ತೆಗಿಯಪ್ಪ ಕಣ್ಣು ಅಂತಾರೆ. ಗಯಾಸುರ ಕಣ್ಣು ತೆಗೆದ. ಪ್ರತ್ಯಕ್ಷವಾಗಿ ಬ್ರಹ್ಮದೇವರು ಹಂಸ ವಾಹನ, ಏನಯ್ಯ ಏನು ಬೇಕು ವರ ಬೇಡು ಅಂದ್ರೆ, ಅವ್ರು ಗೊತ್ತಿತ್ತು ಇವನು ಬೇಡಿದ ತಪಸ್ಸು ಮಾಡಿದ್ದೆ ವರಕ್ಕಾಗಿ ಅಂತ. ಬ್ರಹ್ಮದೇವರ ಹತ್ರ 2 ವರ ಬೇಡ್ಕೊಂಡ. ಯಾರು? ಗಯಾಸುರ. ಮೊದಲನೇ ವರ ಏನು ಬೇಡ್ಕೊಳ್ಳುತ್ತಾನೆ, ಇಡೀ ಭೂಮಂಡಲದಲ್ಲಿ ನನ್ನಷ್ಟು ಪವಿತ್ರ ವಸ್ತು ಇನ್ನೊಂದಿರಬಾರದು ಅಂದ.
ಯಾವುದನ್ನು ಜಗತ್ತೊಳಗೆ ಪವಿತ್ರ ಅಂತ ಕರಿತೇವೆ, ಗಂಗಾ ನೀರನ್ನು ಪವಿತ್ರ ಅಂತೀವಿ, ದರ್ಭೆಯನ್ನು ಪವಿತ್ರ ಅಂತೀವಿ. ಪವಿತ್ರವಾದ ವಸ್ತುಗಳಲ್ಲೇನೆ ನಾನು ಅತ್ಯಂತ ಪವಿತ್ರನಾಗಬೇಕು ಅಂತ ಬೇಡಿಕೊಂಡ. ತಥಾಸ್ತು ಅಂದರು ಬ್ರಹ್ಮದೇವರು. ಇನ್ನೊಂದು ವರ ಬೇಕು ಅಂತ ಕೇಳ್ಕೊ ಅಂದರು. ಯಾರನ್ನು ನಾನು ಮುಟ್ಟುತ್ತೇನೆ, ಯಾರ ತಲೆ ಮೇಲೆ ನಾನು ಕೈ ಇಡ್ತೇನೆ, ಅವರ ಮೋಕ್ಷಕ್ಕೆ ಯೋಗ್ಯರಾಗಿ ಮೋಕ್ಷಕ್ಕೆ ಹೋಗಬೇಕು. ತಥಾಸ್ತು ಅಂದ್ಬಿಟ್ಟು ಯಾವಾಗ 2 ವರಗಳು ಬ್ರಹ್ಮದೇವರು ಗಯಾಸುರನಿಗೆ ಕೊಡ್ತಾರೆ, ಅವತ್ತಿನಿಂದ ಯಾರ ಮನೆಯಲ್ಲಿ ಜಪ ಇಲ್ಲ, ಪೂಜೆ ಇಲ್ಲ, ಪಾರಾಯಣ ಇಲ್ಲ, ಇದನ್ನೆಲ್ಲ ಮಾಡೋದು ಅದಕ್ಕೆ ಮೋಕ್ಷ ಬೇಕು ಅಂತ. ಅವನ ಮನೆ ಮುಂದೆ ಕೀ ಹಚ್ಚಿಬಿಟ್ರೆ ಎಲ್ಲರೂ ನನ್ನ ತಲೆ ಮೇಲೆ ಕೈ ಇಡು, ನನ್ನ ತಲೆ ಮೇಲೆ, ಅವನು ಸ್ಪರ್ಶ ಮಾಡಿದ ಮಾತ್ರಕ್ಕೆ ಮೋಕ್ಷ ಆಗತ್ತಂದಮೇಲೆ ಯಾಕ್ರಿ ತಣ್ಣೀರು ಸ್ನಾನ ಮಾಡ್ತೀರಾ? ಪ್ರಯಾಗಕ್ಕೆ ಹೋಗಿ ಬ್ರಹ್ಮಜ್ಞಾನೇನವ ಮುಕ್ತಿ ಪ್ರಯಾಗ ಮರಣೇನವ ಅಥವಾ ಅಲ್ಲ, ಶ್ರೀಮದಾಚಾರ್ಯ ಹೇಳ್ತಾರಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಬ್ರಹ್ಮಜ್ಞಾನೇನವ ಮುಕ್ತಿ ಪ್ರಯಾಗ ಮರಣೇನವ ಅಥವಾ ಸ್ನಾನ ಮಾತ್ರೇನ ಗೋಮತ್ಯಾಂ ಕೃಷ್ಣ ಸನ್ನಿಧವು. ಪ್ರಯಾಗದಲ್ಲಿ ಮರಣ ಆದರೆ ಅಥವಾ ಬ್ರಹ್ಮಜ್ಞಾನ ಮಾಡಿಕೊಂಡ್ರೆ ಮೋಕ್ಷ. ಇಲ್ಲೇನಿಲ್ಲ, ಜ್ಞಾನ ಇಲ್ಲ, ಪ್ರವಚನ ಇಲ್ಲ, ಪಾಠ ಇಲ್ಲ, ಶಾಲಿಗ್ರಾಮ ಪೂಜೆ ಇಲ್ಲ, ಮೋಕ್ಷಕ್ಕೆ ಹೋಗ್ಬೇಕಾ? ಗಯಾಸುರ ಮನೆ ಮುಂದೆ ನಿಂತ್ಕೊಳ್ರಿ, ಆಳೆ ಹಚ್ಚಿಬಿಟ್ರು. ದೇವತೆಗಳಿಗೆ ಹೋಮ ಇಲ್ಲ, ಪಿತೃಗಳಿಗೆ ಶ್ರಾದ್ದ ಇಲ್ಲ. ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ಬಂದ್ರೆ, ಏನು ಸ್ವಾಮಿ ವರ ಕೊಡ್ರಿ ಅವನಿಗೆ, ನಮ್ದೆಲ್ಲ ನಿಂತು ಹೋಯ್ತು ಅಂದರು. ಏನು ಹೆದರಿಕೆಗರೆ ಮಾಡ್ತಿದ್ದಾರೆ ಜನ. ಸುಬ್ರಹ್ಮಣ್ಯ ಸ್ವಹ ರುದ್ರಾಯ ಸ್ವ, ವರ್ಷಕ್ಕೊಂದ್ಸಲ ಹೋಮ ಮಾಡ್ತಿದ್ರು, ಅನ್ನ ಕಾಣ್ತಿದ್ವಿ, ದೇವತೆಗಳು ಪೂಜಾ ಮಾಡ್ತಿಲ್ಲ, ಶ್ರಾದ್ದ ಪಕ್ಷ ಯಾರೂ ಮಾಡ್ತಿಲ್ಲ, ಎಲ್ಲರೂ ಅವ್ರ ಮನೆಗೆ ಹೋಗ್ತಿದ್ದಾರೆ. ಬ್ರಹ್ಮದೇವರಂದರು, ಬೇಡದ ಕೊಟ್ಬಿಟ್ಟಪ್ಪ, ಅಲ್ಲ ನೀವು ವರ ಏನೋ ಕೊಟ್ರಿ, ಮುಂದಿನ ಏನಾದರೂ ಸುಧಾರಣೆ ಮಾಡಿ ಅಂದರು. ಬ್ರಹ್ಮದೇವರಂದರು, ನಮ್ಮ ಅಪ್ಪನ ಹತ್ರ ಹೋಗೋಣ, ವೈಕುಂಠಕ್ಕೆ ಬಂದರು. ಬ್ರಹ್ಮದೇವರಂತಾರೆ, ನಾನೇ ಅವನಿಗೆ ತಪ್ಪಾಗಿ ವರ ಕೊಟ್ಬಿಟ್ಟಿದ್ದೀನಿ ಸ್ವಾಮಿ, ಏನು ಮಾಡಬೇಕೀಗ? ಒಂದು ಕೆಲಸ ಮಾಡಿ, ಅವನ ಹತ್ರ ಹೋಗಿ ನಾನೊಂದು ಯಜ್ಞ ಮಾಡ್ತೇನೆ, ಯಜ್ಞಕ್ಕಾಗಿ ಒಂದು ಜಾಗ ಬೇಕು ಅಂತ ಬೇಡಿ, ಅದರಿಂದ ನಾನು ಕೊಟ್ಟ ವರ ಹೆಂಗೆ ಹೋಗುತ್ತೆ ಅಂದರು ಬ್ರಹ್ಮದೇವರು. ಆಗ ಅವನೇನಂತಾನೆ, ಸಾರಿ, ನನಗೆ ನೀವು ವರ ಕೊಟ್ಟ ದೇವರು, ನಿಮ್ಗೆ ಎಲ್ಲಿ ಬೇಕೋ ಹೇಳಿ ನಾನು ಜಾಗ ಮಾಡಿ ಕೊಡ್ತೇನೆ ಅಂತ ಅವನಂತಾನೆ. ಅವನು ಆಲ್ರೆಡಿ ನಿಮ್ಮಿಂದ ಒಂದು ವರ ಬೇಡಿದ್ದಾನೆ, ಏನಂತ? ಎಲ್ಲ ವಸ್ತುಗಳಲ್ಲಿ ನಾನು ಪವಿತ್ರನಾಗಬೇಕು. ಆಗ ನೀವು ಹೇಳಿ, ಯಜ್ಞ ಮಾಡೋದಕ್ಕೆ ನನಗೆ ಅತ್ಯಂತ ಪವಿತ್ರ ಸ್ಥಳ ಬೇಕು, ಅಪವಿತ್ರ ಸ್ಥಳದಲ್ಲಿ ನಾನು ಮಾಡಲ್ಲ ಅಂತ ಹೇಳಿ. ಆ ಗಯಾಸುರ ಅಂತಾನೆ, ಆ ನದ್ದಂಡಿ ಕೊಳ್ಳ, ಇಲ್ಲಿ ಕೊಳ್ಳ, ಅರಣ್ಯದಲ್ಲಿ ಮಾಡ್ತಾರೆ, ಎಲ್ಲೂ ಬೇಡಪ್ಪ, ಯಾಕಂದರೆ ಪ್ರಪಂಚದಲ್ಲಿ ಅತ್ಯಂತ ಪವಿತ್ರ ಸ್ಥಳ ಯಾವುದಾಯ್ತು? ನಿನ್ನ ದೇಹ. ನೀನು ಮಲ್ಕೋ, ನೀನು ಎದೆ ಮೇಲೆ ಹೋಮ ಮಾಡ್ತೀನಿ ಅಂತ ಹೇಳು ಅಂದ್ರೆ ಬ್ರಹ್ಮದೇವರು, ಪರಮಾತ್ಮ. ದೇವರಾಜ್ಞೆ ಏನು ಮಾಡಲಿಕ್ಕಿಲ್ಲ. ಬ್ರಹ್ಮದೇವರು ಕೆಳಗೆ ಬರ್ತಾರೆ. ಏನಪ್ಪ? ಗಯಾಸುರ ಎದ್ದು ಸ್ವಾಗತ ಮಾಡ್ತಾನೆ. ತನಗೆ ವರ ಕೊಟ್ಟ ದೇವರು. ಹಿರಣ್ಯಕಶಿಪು ಹಂಗಿರಲಿಲ್ಲವ. ಹಿರಣ್ಯಕಶಿಪು ವರ ಬೇಡಿದ್ದೆಲ್ಲ ಬ್ರಹ್ಮದೇವರಿಂದ. ಆದರೆ ಬ್ರಹ್ಮದೇವರ ಕುರಿತು ಬೇರೆ ಯಾರು ತಪಸ್ಸು ಮಾಡಿದ್ರೆ ಹೊಡಿತಿದ್ದವನು. ನಾನು ದೇವರಿರುವಾಗ ಅವನ ಹತ್ರ ಹೋದ್ರಿ ಅಂತ ತಾನು ವರ ಬೇಡಿದ ಅವರಿಂದಲೇ. ಮತ್ತೆ ಅದರ ಗಯಾಸುರ ಸ್ವಾಗತ ಮಾಡ್ತಾನೆ, ಅರ್ಘ್ಯ ಪಾದ್ಯಗಳಿಂದ ಪೂಜೆ ಮಾಡ್ದ. ಬ್ರಹ್ಮದೇವರು ಬಂದಿದ್ದಾರೆ, ಏನು ಬೇಕು ಸ್ವಾಮಿ, ನಾನೇನು ಸೇವೆ ಮಾಡಲಿ, ಮತ್ತೇನು ವರ ಕೊಡ್ಲಿಕ್ಕೆ ಬಂದ್ರಿ ನಂದ? ಸಾಕು ಸ್ವಾಮಿ, 2 ಕೊಟ್ಟರೆ ಒದ್ದಾಡ್ತಿದ್ದೀನಿ ಅಂದರೆ ಬ್ರಹ್ಮದೇವರು. ಇವನೇ ಅನ್ಕೊಂಡಿದ್ದು ಮತ್ತು 3ನೇ ವರ ಕೊಡ್ಲಿಕ್ಕೆ ಬಂದಿದ್ದಾರೆ. ವರ ಏನು ಕೊಡಲ್ಲ, ನಾನೊಂದು ಯಜ್ಞ ಮಾಡಬೇಕು, ಅದಕ್ಕಾಗಿ ಶುದ್ಧವಾದ ಸ್ಥಳ ಬೇಕು ಅಂತ. ಎಲ್ಲಂತೀರಿ ಕೊಡ್ತೀನಿ ಅಂತ. ಎಲ್ಲಿ ಬೇಡ, ನಿನ್ನ ಎದೆ ಮೇಲೆ ನಾನು ಹೋಗಿ ಮಾಡಬೇಕು. ಹೌದಾ, ಸರಿ ಅಂತ ಮಲಗ್ತೇನೆ. ಮಲಗಿಬಿಟ್ಟ. ಅವನೇನು ಮಲಗಿದ್ದಾನೆ ನೋಡಿ, ಅದನ್ನೇ ಗಯಾಕ್ಷೇತ್ರ. ನೀವು ಶ್ರಾದ್ದ ಮಾಡುವಾಗ ಒಂದು ಮಂತ್ರ ಅಂತಿರ್ತೀರಿ, ನೆನಪಿರುತ್ತೆ. ಪಂಚಕ್ರೋಶಂ ಗಯಾಕ್ಷೇತ್ರ ಕ್ರೋಶಮೇಕಂ ಗಯಾಶಿರ ಯತ್ರ ಯತ್ರ ಸ್ಮರಿಷ್ಯಂತಿ ವಿತರಣಾಂ ದತ್ತಮಕ್ಷಯಂ. ಇದು ಪ್ರತಿ ಸಲ ಶ್ರಾದ್ದದಲ್ಲಿ ಹೇಳ್ತೀವಿ. ಕ್ರೋಶ ಅಂದರೆ ಮೈಲು, 5 ಕ್ರೋಶ ಅಂದರೆ ಸುಮಾರು 20 ಮೈಲು ಅಗಲು ಬಿದ್ದ ಅಂತವನು. ಗಯಾಸುರ ಬಿದ್ದರೆ 20 ಮೈಲು ಅಗಲು, ದೊಡ್ಡ ಕೈಗಳು, ದೊಡ್ಡ ತಲೆ. ಅವನ ಎದೆ ಭಾಗ, ಇವಾಗಿನ ಪಿಂಡ ಇಡ್ತಿರಲ್ಲ ಆ ದೇವಸ್ಥಾನದ ಭಾಗ, ಅದನ್ನು ಅವನ ಎದೆ ಭಾಗ ಆಯಿತು. ಬ್ರಹ್ಮದೇವರಿಗಂತಾರೆ, ಸ್ವಾಮಿ ಯಜ್ಞ ಮಾಡಿ ಎಂದ. ಬ್ರಹ್ಮದೇವರು 2 ದರ್ಭೆಗಳನ್ನು ಅಭಿಮಂತ್ರಣ ಮಾಡ್ತಾರೆ. ದರ್ಭೆಯಿಂದ ಬ್ರಾಹ್ಮಣರು ಹುಟ್ಟಿದ್ರಂತೆ. ಬ್ರಹ್ಮದೇವರು ಎಲ್ಲಿಂದ ಸೃಷ್ಟಿ ಮಾಡ್ಬೋದಲ್ಲ ಅಂದರೆ, ಅವರು ಮನಸ್ಸಿಂದ ಮಕ್ಕಳನ್ನು ಪಡೆದವರು. ಅವರು ಅಂತ ಸಾಮರ್ಥ್ಯ ಬ್ರಹ್ಮದೇವರಿಗಿದೆ. ದರ್ಭೆಯಿಂದ ಬ್ರಾಹ್ಮಣರನ್ನು ಸೃಷ್ಟಿ ಮಾಡಿ ಈ ಯಜ್ಞಕ್ಕಾಗಿ ನೀವೆಲ್ಲ ಪುರೋಹಿತರಾಗಿ ಬರಬೇಕು ಅಂತ ಬ್ರಹ್ಮದೇವರು ಹೇಳಿದರು. 4 ಜನ ಬ್ರಾಹ್ಮಣರು 4 ದಿಕ್ಕಿಗೆ ಕೊಟ್ಟಿದ್ದಾರೆ. ಯಜ್ಞ ಶುರುವಾಯಿತು. ವಿಚಾರ ಮಾಡಿ, ಅಲ್ಲೆಲ್ಲೋ ಇಡ್ಲಿ ಒಲೆ ಇಟ್ಟು ನೀವು ಇಲ್ಲಿ ಮಾಡ್ತಿದ್ರೆ ಅದರ ಶಕೆ ತಾಕಲ್ಲ. ಎದೆ ಮೇಲೆ ಕುಂಡು ಹಾಕಿ ಯಜ್ಞ ಮಾಡ್ತಿದ್ರೆ ಏನಾಗುತ್ತೆ? ಹುಟ್ಟೋಗೋದಾ? ಬ್ರಹ್ಮದೇವರು ಗಯಾಸುರನ ಎದೆ ಮೇಲೆ ಹೋಮ ಮಾಡ್ತಿದ್ರೆ ಅವನ ಎದೆ ನಡುಗಲಿಕ್ಕೆ ಶುರುವಾಯಿತು. ನಡುಗಲಿದ್ರೆ ಏನಾಯ್ತು? ನಡುಗಲಿಕ್ಕೆ ಶುರುವಾದರೆ ಎದೆ ಮೇಲೆ ಹಾಕಿದ ಕುಂಡ, ಅಲ್ಲಿ ಹಾಕಿದ ಎಲ್ಲ ಕಲಶ ಗಿಲಶ ಕೂಡ್ಲಿಕ್ಕೆ ಶುರು ಆಗುತ್ತಲ್ಲ, ಕಂಪನ ಆಗುತ್ತೆ. ಜೋರಾಗಿ ಎದೆ ಕಂಪನ ಆಗ್ತಿದೆ. ಬ್ರಹ್ಮದೇವರಂದ್ರು ಪೂರ್ಣಾಹುತಿ ಆಗೋದೇ ಇಲ್ಲ, ಎದೆ ಕಂಪನ ಆಗ್ತಿದೆ. ಹಾಗಾದ್ರೆ ಏನು ಮಾಡೋದು? ದೇವತೆಗಳಿಗೆಲ್ಲ ಹೇಳಿದ ಒಂದು ಕೆಲಸ ಮಾಡಿ, ನೀವೆಲ್ಲರೂ ಬನ್ನಿ, ಒಬ್ಬರು ಆ ಕಾಲು ಒಬ್ಬರು ಈ ಕಾಲು ಹಿಡ್ಕೊಡ್ರಿ ಗಟ್ಟಿಯಾಗಿ. ಗಯಾಸುರನ ದೇಹ ಕಂಪನ ಆಗದೇ ಇರೋ ಹಾಗೆ ಗಟ್ಟಿಯಾಗಿ ಹಿಡ್ಕೊಳ್ರಿ ಅಂದರೆ ಎಲ್ಲ ದೇವತೆಗಳು ಬಂದರು. ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಬಂಡೆಗಲ್ಲಿಟ್ಟರು.
ಏನಾದರೂ ಆಹುತಿ ಹಾಕದಂಗೆ ಇವನ ಆ ಅಗ್ನಿ ಪ್ರಜ್ವಾಲನೆ ಆಗದಂಗೆ ಇವನ ಶರೀರ ಕಂಪಸ್ಲಿಕ್ಕೆ ಶುರುವಾಯಿತು. ಮತ್ತೆ ಬ್ರಹ್ಮದೇವರು ದೇವರಿಗೆ ಶರಣಾದರು. ಸ್ವಾಮಿ ಯಜ್ಞ ಮಾಡುವಂದೇ, ಯಜ್ಞ ಮಾಡ್ತಿದ್ದೇವೆ, ಆದರೆ ಯಜ್ಞದ ಕುಂಡನೇ ನಿಲ್ಲುತ್ತಾ ಇಲ್ಲ. ಸರಿ, ಹಾಗಾದ್ರೆ ನಾನೇ ಬರ್ತೇನೆ ಅಂತ ಸಾಕ್ಷಾತ್ ಪರಮಾತ್ಮ ವೈಕುಂಠದಿಂದ ಗದಾ ತಂದು ಕಾಲಿಟ್ಟ ಎದೆ ಮೇಲೆ. ಇವಾಗ ಮಾಡಿ ಯಜ್ಞ. 14 ಲೋಕದ ಒಡೆಯ ಅವನು. ಅವನ ಕಾಲಿಟ್ಟ ಮೇಲೆ ಗಯಾಸುರನ ದೇಹ ಎಳ್ಳಷ್ಟು ಕಂಪಿಸ್ಲಿಲ್ಲ. ಬ್ರಹ್ಮದೇವರು ಯಜ್ಞ ಪೂರ್ಣ ಮಾಡ್ತಾರೆ. ಮುಗಿದ ಮೇಲೆ ಇನ್ನೇನು ದೇವರಿನ ಕಾಲು ತೆಗಿಬೇಕಂತಾನೆ ತೆಗಿಬೇಡ ಅಂದ ಗಯಾಸುರ. ಕೇಳಿದ್ರು ಇಡೋವಲ್ಲ ನೀನು ಇಟ್ಟದ್ದು ಯಾವ ಉದ್ದೇಶಕ್ಕೆ ಇಟ್ಟಿದೆಯೋ ಗೊತ್ತಿಲ್ಲ, ನನ್ನ ಎದೆ ಮೇಲೆ ಪಾದ ಇಟ್ಟಿದ್ದೆ ಪರ್ಮನೆಂಟ್ ಇಲ್ಲೇ ಇಡುವನು. ದೇವರು ಕೆಲವು ಸಲ ಅಸುರರಿಗೂ ವರ ಕೊಡ್ತಾನೆ, ಒಳಗಿದ್ದು ಸುಜೀವನಿಗೆ ವರ ಕೊಡ್ತಾನೆ. ವರ ಇಲ್ಲೇ ನೀನು ಇಡು, ಜೊತೆಗೆ ಯಾವ ರೂಪದಿಂದ ಗದೆ ಹಿಡ್ಕೊಂಡು ಬಂದಿದ್ದಿ ಇದೇ ರೂಪದಿಂದ ಈ ಕ್ಷೇತ್ರದಲ್ಲಿರಬೇಕು. ಹಾಗಾಗಿ ಗಯಾ ಗದಾಧರ ಪ್ರಿಯತಾಂ ಪ್ರೀತೋ ಭವತು ಅಂತ ಅವರ ಶಾಸ್ತ್ರದಲ್ಲಿ ನೀವು ನೋಡಿರ್ಬೋದು. ಗಯಾ ವಿಷ್ಣುಪಾದ ಎದುರುಗಡೆ ಗದಾಧರ ಪ್ರತಿಮೆ ಇದೆ, ಕೈಯಲ್ಲಿ ಗದಾಧರ ಇದೆ. ಅಲ್ಲೇನು ನೀವು ಇವತ್ತು ಹೋದಾಗ ನೋಡಿರಿ ಶಿಲಾ. ಪಾಪ ಬಹಳ ಜನರಿಗೆ ಅದು ಹೆಂಗಿದೆ ಪಾದ ಅಂತ ಗೊತ್ತಾಗಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ಪಿಂಡಗಳು ಹಾಕಿದ್ದಕ್ಕೆ. ಈಗ ಸಾಯಂಕಾಲ ಹೋಗಿದ್ವಿ ಅಂಗುಲಿ ಯಾವ ಕಡೆ ಇದೆ, ಅಲಂಕಾರ ಮಾಡಿದ್ರಾ? ನಾವು ನೋಡಿದ್ವಿ. ಸಾಮಾನ್ಯವಾಗಿ ಅದು ತುಂಬಾ ಕಷ್ಟ. ಅದೇನು ಶಿಲಾ ಇದೆ ನೋಡಿ, ಕಲ್ಲು, ಅದಕ್ಕೆ ಏನಂತಾರೆ ಧರ್ಮಶಿಲಾ ಅಂತ ಹೆಸರು. ಈ ಧರ್ಮಶಿಲಾ ಯಾರು ಗೊತ್ತಾ? ಯಮಧರ್ಮ ರಾಜನಿಗೆ ವಿಶ್ವರೂಪ ಅಂತ ಒಬ್ಬ ಹೆಂಡತಿ ಇದ್ಲು. ಯಮಧರ್ಮನಿಗೆ ಅನೇಕ ಜನ ಮಡದಿಯರು. ವಿಶ್ವರೂಪ ಅಂತ ಒಬ್ಬ ಹೆಂಡತಿ. ಆ ಹೆಂಡತಿಯಲ್ಲಿ ಒಬ್ಬ ಮಗಳು ಹುಟ್ಟುತ್ತಾಳೆ. ಅವರಿಗೆ ಧರ್ಮವ್ರತ ಅಂತ ಹೆಸರಿಡ್ತಾರೆ, ಧರ್ಮವ್ರತ ಅಂತ. ಮಗಳು ದೊಡ್ಡವಳಾದ ಮೇಲೆ ತಂದೆಗೆ ಯಮಧರ್ಮನಿಗೆ ಮಗಳ ಮದುವೆ ಚಿಂತೆ. ಹಾಗೆ ನೋಡಿ, ಈಗಿನ ಕಾಲದಲ್ಲಿ ಕನ್ಯಾ ಸಿಗ್ತಿಲ್ಲ, ಆಗಿನ ಕಾಲದಲ್ಲಿ ವರ ಸಿಗ್ತಿರಲಿಲ್ಲ. ಒಳ್ಳೆ ಯೋಗ್ಯನಾದ ವರನಿಗೆ ಕೊಡಬೇಕು ಅಂತ ಧರ್ಮರಾಜ ಮಗಳನ್ನು ಬಂದವರಲ್ಲಿ ಯಾರೂ ವಿವಾಹ ಮಾಡ್ಕೊಳ್ಳಿಲ್ಲ. ಕೊನೆಗೆ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾನೆ, ಸ್ವಾಮಿ ನನ್ನ ಮಗಳು ಮದುವೆ ಹೇಗಾಗತ್ತೆ? ತಪಸ್ಸು ಮಾಡಂತ ಹೇಳಿ ನಿನ್ನ ಮಗನಿಗೆ ಮದುವೆಗಾಗಿ ತಪಸ್ಸು ಮಾಡು ಅಂತಾರೆ. ಸರಿ ಅಂತ ಅತ್ಯಂತ ನಿಷ್ಠುರವಾಗಿ ಆ ಧರ್ಮವ್ರತೆ ತಪಸ್ಸು ಮಾಡುತ್ತಿದ್ದು. ತಪಸ್ಸು ಮಾಡುವಾಗ ಅಲ್ಲಿಗೆ ಮರೀಚ ಋಷಿಗಳು ಬರ್ತಾರೆ. ಮರೀಚ ಋಷಿಗಳು ಯಾರು? ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದವರು. 3ನೇ ಸ್ಕಂದ ಭಾಗವತ. ನಾಳೆ ಎಲ್ಲ ಸ್ಕಂದಗಳ ಪ್ರವಚನ ಆದರೂ ಏಕಾಸ್ಕಂದ ಶುರು ಮಾಡೋದು. ಓಣ್ ಹಾಕಿರಿ ಫಸ್ಟ್ ಪರೀಕ್ಷೆಗೆ. ನೈಮಿಷಾರಣ್ಯದಲ್ಲಿ 10 ಸ್ಕಂದಗಳ ಪರೀಕ್ಷೆ ಆದಮೇಲೆ ಮರೀಚ ಋಷಿಗಳು ಬರ್ತಾರೆ. ಅವಳನ್ನು ಎಬ್ಬಿಸಿದ್ರು. ಧರ್ಮವ್ರತ, ಯಾಕಮ್ಮ ಇಷ್ಟು ನಿಷ್ಠುರವಾಗಿ ತಪಸ್ಸು ಮಾಡ್ತಿದ್ದಿ ಅಂತ. ಅವಳಂತಾಳೆ, ನಮ್ಮ ತಂದೆ ಆಜ್ಞೆ ಇದೆ, ನಾನು ಮದುವೆ ಆಗಬೇಕು, ವರ ಸಿಗ್ತಾ ಇಲ್ಲ, ಅದಕ್ಕೆ ಮಾಡ್ತಿದ್ದೀನಿ ಅಂದಾಗ ಅವ್ರ ಪಾಪ ಮರೀಚ ಋಷಿಗಳು ಒಂದೇ ಮಾತಂದರು, ನೋಡು ಹೊರಗಾಗಿ ತಪಸ್ಸು ಮಾಡ್ತಿದ್ದಿ, ನನ್ನನ್ನು ಮಾಡ್ಕೊಳ್ತೇನೆ, ನಾನೇ ಮಾಡ್ಕೊಳ್ತೇನೆ ಅಂದ್ರೆ ಅವರು. ಆ ತಪಸ್ಸು ಬ್ರಹ್ಮದೇವ್ರ ಮಗಾರೆ. ಕೆಲವು ಸಲ ತಂದೆ ನೋಡಿ ಮಕ್ಕಳನ್ನ ಮಾಡ್ಕೋಬೇಕಾಗತ್ತೆ. ಆಸ್ತಿ ಪಾಸ್ತಿ ಇದ್ರೆ 14 ಲೋಕದ ಒಡೆಯ ಅವರು ಬ್ರಹ್ಮದೇವರು ಅಂದರೆ ಅವ್ರಾಗ ಬಂದು ಕೇಳಿದ್ದಾರೆ. ಆದರೆ ಅವಳಿ ನೋಡಿ ನಿರ್ಧಾರ ತಗೊಳ್ಳಿಲ್ಲ. ನನಗೊಬ್ಬರು ತಂದೆ ಇದ್ದಾರೆ, ತಾಯಿ ಇದ್ದಾರೆ, ನನ್ನ ದಾನ ಅವ್ರು ಮಾಡಬೇಕು. ನಮ್ಮ ತಂದೆ ಒಪ್ಕೊಂಡ್ರೆ ನಿಮ್ಮನ್ನು ವಿವಾಹ ಮಾಡೋದಕ್ಕೆ ಅಡ್ಡಿ ಇಲ್ಲ. ಸರಿ, ನಿಮ್ಮ ತಂದೆಯನ್ನು ಕೇಳ್ತೇನೆ ಅಂತ ಮರೀಚ ಋಷಿಗಳು ಆಶ್ರಮಕ್ಕೆ ಬಂದು ಕೇಳ್ತಾರೆ. ಯಾರಿಗೆ? ಯಮಧರ್ಮನಿಗೆ. ಧರ್ಮರಾಜನು ವಿಚಾರ ಮಾಡದ, ಏನಿದು ಬ್ರಹ್ಮಪುತ್ರರು, ಆ ದೊಡ್ಡ ಋಷಿಗಳು ಮರೀಚರಂದ್ರೆ ಅವ್ರ ಕಥೆನೂ ಕೇಳಿದ್ರು 9ನೇ ಸ್ಕಂದ ಭಾಗವತದಲ್ಲಿ. ಆಗ ಸರಿ ಅಂತ ವಿವಾಹ ಆಗಿ ಬಿಡ್ತದೆ. ವಿವಾಹ ಆದ ಮೇಲೆ, ಮದುವೆ ಆದ ಮೇಲೆ ಒಂದು ದಿನ ಮರೀಚ ಋಷಿಗಳು ತಪಸ್ಸು ಮಾಡಿ ಅರಣ್ಯದಿಂದ ಬಂದಿರ್ತಾರೆ. ಕಾಲು ನೋಯ್ತಿರ್ತದೆ ಅವ್ರಿಗೆ. ಅವ್ರು ಮಲಗಿರ್ತಾರೆ. ಮಲಗಿದಾಗ ಇವಳು ಕಾಲು ಒತ್ತಿರ್ತಾಳೆ, ಗಂಡನ ಪಾದ ಒತ್ತಿರ್ತಾಳೆ. ಇವಳು ಪಾದ ಒತ್ತುವಾಗ ಸರಿಯಾಗಿ ಬಾಗಿಲಿಗೆ ಬ್ರಹ್ಮದೇವರು ಬರ್ತಾರೆ. ಇವಳೇನು ಮಾಡಬೇಕು? ನಮಸ್ಕಾರ ಮಾಡಿ. ಯಾರಿಗೆ? ಬ್ರಹ್ಮದೇವರಿಗೆ. ಇಲ್ಲಿ ಕಾಲು ಒತ್ತಿದಳ ಪತಿ ಸೇವೆ ಮಾಡಬೇಕು. ಸೇವೆ ಬಿಟ್ಟು ಮಾವ, ಬ್ರಹ್ಮದೇವರು ಅಂದರೆ ಧರ್ಮವ್ರತೆಗೆ ಮಾವ ಆಗಬೇಕು. ಮಾವ ಬರ್ತಿದ್ದಾರೆ, ಮಾವನನ್ನು ಸ್ವಾಗತ ಮಾಡಬೇಕು, ಗಂಡನ ಸೇವೆ ಮಾಡಬೇಕು. ಇದನ್ನು ಬಿಟ್ಟರು ಕಷ್ಟ. ಪತಿವ್ರತ ಧರ್ಮ ಹೋಯಿತು. ಬಂದವರನ್ನು ಸ್ವಾಗತ ಮಾಡದಿದ್ರು ಅಲ್ಲಿ ಎರಡಿದೆ. ಬಂದವರನ್ನು ಸ್ವಾಗತ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ಅತಿಥಿಗಳಾಗಿದ್ದರೆ ಇವರು ಎದ್ದು ಹೋಗೋದೇ ತಪ್ಪಲ್ಲ. ಒಂದು ಮಾವ, ಎರಡನೇದು ಬ್ರಹ್ಮದೇವರು, ಪರಮಾತ್ಮನ ಮಗ. ಇವಳಿಗೆ ಗೊಂದಲ ಆಗಿಬಿಡ್ತು, ಏನು ಮಾಡಲಿ ಈಗ ಅಂತ. ಸರಿ, ಅವರನ್ನು ಕೇಳಿಬಿಟ್ಟು ಹೋಗೋಣ ಅಂದರೆ ಆ ಮಹಾರಾಜರು ಎಷ್ಟು ನಾಟಕ ಮಾಡ್ತಾರೆ, ಕಣ್ಣು ಮುಚ್ಚಿದ್ರು. ನಿದ್ದೆ ಮಾಡೋರನ್ನ ಎಬ್ಬಿಸ್ಬೋದು, ನಿದ್ದೆ ಮಾಡೋರ ನಾಟಕ ಮಾಡ್ತಾರೆ ನೋಡಿ, ತುಂಬ ಕಷ್ಟ ಎಬ್ಬಿಸೋದು, ಬಹಳ ಭಯಾನಕ. ಮರೀಚ ಋಷಿಗಳು ಕಣ್ಣು ಮುಚ್ಚಿದ್ದಾರೆ, ಗಂಡ ನನಗೆ ಎಬ್ಬಿಸೋಂಗಿಲ್ಲ. ಬ್ರಹ್ಮದೇವರು ಬಾಗಿಲಿಗೆ ಬಂದು ನಿಂತಿದ್ದಾರೆ, ಒಳಗೆ ಕರಿಬೇಕು, ಬೇಡ. ವಿಚಾರ ಮಾಡಿದ್ಲು,
ಗಂಡನಕ್ಕಿಂತ ಮಾವ ಶ್ರೇಷ್ಠ. ಆಮೇಲೆ ಎರಡನೇದ್ದು ಅತಿಥಿಗಳು ಬಂದ ಮೇಲೆ ಸ್ವಾಗತ ಮಾಡಬೇಕು ಅಂತ ಅರ್ಧದಲ್ಲಿ ಕಾಲು ಹೊತ್ತು ಅದನ್ನು ನಿಲ್ಲಿಸಿ ಆ ಧರ್ಮವ್ರತ ಬ್ರಹ್ಮದೇವರನ್ನು ಒಳಗೆ ಬನ್ನಿ ಅಂತ ಕರೀತಾಳೆ. ಸ್ವಾಗತ ಆಯಿತು. ಅಷ್ಟೊತ್ತಿಗೆ ಕಣ ತೆಗೆದ್ರಿ. ಬಂದದ್ದು ಯಾರು? ಇವರಪ್ಪ, ಮರೀಚಿ ಋಷಿಗಳಪ್ಪ. ನಮ್ಮಪ್ಪನನ್ನು ಸ್ವಾಗತ ಮಾಡಿದ್ದಕ್ಕೆ ಹೆಂಡತಿನ ಹೊಗಳಬೇಕು ತಾನೆ. ಇವ್ರೇನು ಮಾಡ್ತಾರೆ, ನನ್ನ ಕಾಲು ಒತ್ತುವಾಗ ನೀನು ಎದ್ದು ಹೋಗಿದ್ದೆ ಅಂತ ಶಾಪ ಕೊಡ್ತಾರೆ, ಕಲ್ಲಾಗಿ ಬೀಳು ಅಂತ. ಧರ್ಮ ವ್ರತ ಧರ್ಮ ಶಿಲೆಯಾದ್ಲು. ತಪ್ಪ್ಯಾರದು ಅಲ್ವಾ? ಆಮೇಲೆ ಇವಳಂತಾಳೆ ನನ್ನ ಶಾಪ ಯಾಕೆ ಕೊಟ್ರಿ. ಈಗ ಸಾಮಾನ್ಯವಾಗಿ ಗಂಡ ಬೈದಾಗ ಹೆಂಡತಿ ಬಯಸ್ಕೋಬೇಕು. ಯಾವಾಗ? ತಪ್ಪಿದ್ರೆ ದಿವಸ. ಇವ್ ಅವತ್ತಿನವರೆಗೆ ಒಂದಿನ ಎದ್ರು ಮಾತಾಡಿರಲಿಲ್ಲ ಇವಳು. ಇವಳಿಗೆ ಸ್ವಲ್ಪ ಸಿಟ್ಟು ಬಂತು. ನಾನೇನು ತಪ್ಪು ಮಾಡಿದೆ ಶಾಪ ಕೊಟ್ರಿ ಅಂತ ಕೇಳ್ತಾಳೆ ಇವಳು. ಬಂದದ್ದು ನಿಮ್ಮ ತಂದೆ, ನನ್ನ ಮಾವ. ಅವರನ್ನು ನಾನು ತಿರಸ್ಕಾರ ಮಾಡೋ ಹಾಗಿರಲಿಲ್ಲ, ನಿಂದೆ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ನಾನು ಅವರನ್ನು ಸ್ವಾಗತ ಮಾಡಿದೆ. ಗೊತ್ತಾಯ್ತು, ನಮ್ಮಪ್ಪ ಬಂದಿದ್ರ. ನಿಮ್ಮಪ್ಪ ಬಂದದ್ದಕ್ಕೇ ಎದ್ದು ಹೋಗಿದ್ದು ನಾನು. ಮೊದಲು ಹೇಳಬಾರ್ದ ಅಂತೀವ್ರು. ಆದರೆ ಮೊದಲು ಹೇಳೋದನ್ನು ಶಾಪ ಕೊಡೋದಕ್ಕಿಂತ ನೀವು ಆಲೋಚನೆ ಮಾಡಬೇಕು. ನನ್ನ ಹೆಂಡತಿ ನನ್ನ ಕಾಲು ಬಿಟ್ಟು ಹೋಗಿದ್ದಾಳಂದ್ರೆ ಯಾರೋ ಅತಿಥಿಗಳು ಬಂದಿದ್ದಾರೆ ಅಂತ ಹೋಗಿರ್ತಾಳೆ. ಅದನ್ನು ವಿಚಾರ ಮಾಡಲಿಲ್ಲ. ವಿಚಾರ ಮಾಡದೆ ಶಾಪ ಕೊಟ್ಟದ್ದಕ್ಕೆ ಸಿಟ್ಟಿನಿಂದ ಅವಳು ಕೈಯಲ್ಲಿ ನೀರು ತಗೊಂಡ್ರು ನಾನು ಶಾಪ ಕೊಡ್ತೇನೆ ಅಂತ. ನೀವೇನು ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ನಿಮ್ಮ ಮನೆಯವರು ಶಾಪ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಕೈಯಲ್ಲಿ ನೀರು ತಗೊಳ್ತಾಳೆ. ಅವಳ ಹೆಸರೇ ಧರ್ಮವು ವ್ರತ. ಅವಳು ಇಷ್ಟು ದಿವಸ ತಪಸ್ಸು ಮಾಡಿದ್ಲು. ಅವಳ ಹತ್ರ ಬೇಕಾದಷ್ಟು ಪುಣ್ಯ ಇದೆ ಶಾಪ ಕೊಡೋದಕ್ಕೆ. ಕೈಯಾಗಿ ನೀರು ತಗೋತಾಳೆ, ಗಂಡನಿಗೆ ಶಾಪ ಕೊಡಬೇಕಂತಾಳೆ. ನಾನು ಏನೂ ತಪ್ಪು ಮಾಡದೇನೆ ನನಗೆ ನೀವು ಶಾಪ ಕೊಟ್ಟದ್ದಕ್ಕೆ ನಿಮಗೂ ತಿರುಗಿ ಶಾಪ ಕೊಡ್ತೇನೆ ಅಂತ ಮರೀಚಿ ಋಷಿಗಳಿಗೆ ಶಾಪ ಕೊಡಬೇಕಂತಾಳೆ. ಬ್ರಹ್ಮದೇವರು ಬೇಡ ಅಂತ ಏನಿದ್ರು ಗಂಡ. ಹಾಗಾದರೆ ಶಾಪ ನಾನು ಗಂಡನಿಗೆ ಕೊಡಲ್ಲ, ನಾನು ನೀವು ವರ ಕೊಡಬೇಕು ಅಂದ್ಲು ಬ್ರಹ್ಮದೇವರು ಮಾವನಿಗೇನೆ. ನನ್ನ ಗಂಡ ಅಂತೂ ಶಾಪ ಕೊಟ್ಟಾಗಿದೆ, ನನ್ನ ಧರ್ಮಶೀಲ ಆಗುವಂತ, ಕಲ್ಲಾಗುವಂತ. ನಾನು ಅಲ್ಲಿ ಇಲ್ಲಿ ಕಲ್ಲಾಗಿ ಬೀಳೋದು ಬೇಡ. ನಾನು ಕಲ್ಲಾದರೂ ನನ್ನ ಮೇಲೆ ದೇವರ ಸನ್ನಿಧಾನ ಇರಬೇಕು, ಅಂಥಲ್ಲಿ ನಾನು ಕಲ್ಲಾಗಬೇಕು. ಹಾಗಾದರೆ ಬ್ರಹ್ಮದೇವರು ವರ ಕೊಡ್ತಾರೆ. ಈಗ ಸದ್ಯದಲ್ಲಿ ನಾನೇ ಒಂದು ಯಜ್ಞೆ ಮಾಡ್ತಿದ್ದೇನೆ ಗಯಾಸುರನ ದೇಹದ ಮೇಲೆ. ಆ ಗಯಾಸುರನ ಎದೆ ಮೇಲೆ ನಿನ್ನ ಕಲ್ಲು, ಯಾಕಂದ್ರೆ ಅವನ ದೇಹ ಪುಟಿಯುವಾಗ ನಿನ್ನನ್ನೇ ಕಲ್ಲಾಗಿಡ್ತೀನಿ ಅಲ್ಲಿ. ಕಲ್ಲು, ಆ ಕಲ್ಲಿನ ಮೇಲೆ ದೇವರು ಬಂದು ಪಾದ ಇಡ್ತಾನೆ. ನಿನ್ನ ದೇಹದ ಮೇಲೆ ಪರಮಾತ್ಮ ಪಾದ ಇಡ್ತಾನೆ. ಹಾಗಾಗಿ ಆ ಧರ್ಮಶಿಲೆಯಾಗಿ ನೀನು ಕೊನೆಯವರೆಗೂ ಇಲ್ಲಿ ಬಂದಂತಹ ಪಿತೃಗಳಿಗೆ ನೀನು ಉದ್ಧಾರವನ್ನು ಮಾಡುವಂತೆ ನಿನಗೆ ಮಾವನಾಗಿ ನಾನು ವರ ಕೊಡ್ತೇನೆ ಅಂತ ಬ್ರಹ್ಮದೇವರು ವರ ಕೊಡ್ತಾರೆ. ಹಾಗಾಗಿ ನೀವೇನಿವತ್ತು ನೋಡ್ತೀರಾ ಆ ಕಲ್ಲೇನಿದೆ ಶಿಲಾ, ಅದನ್ನು ಧರ್ಮಶೀಲ. ಆ ಧರ್ಮಶೀಲ ಆ್ಯಕ್ಚುಲಿ ಅದು ಧರ್ಮಶೀಲ ಅಂತ ದೇವತೆಗಳಿಗೆ ಗೊತ್ತಿರಲ್ಲ. ಮರೀಚಿ ಋಷಿಗಳ ಹೆಂಡತಿ ಶಾಪದಿಂದ ಕಲ್ಲಾಗಿದ್ದಾಳೆ ಅಂತ. ದೇಹ ಪುಟಿತಾ ಇರುವಾಗ ಏನಾದರೂ ಇಡ್ರಿ ಅಂತ ಬ್ರಹ್ಮದೇವರು ಅಂದರು. ಅದನ್ನು ತಂದು ಇಟ್ಬಿಟ್ಟಿದ್ರು ದೇವತೆಗಳು, ಗೊತ್ತಿಲ್ಲದೆ ಇಟ್ಟಿದ್ರು. ಇಟ್ಟ ಮೇಲೆ ಆ್ಯಕ್ಚುಲಿ ಅದು ಇಟ್ಟದಾಗೂ ಅದು ದೇಹ ನಿದ್ರಲಿಲ್ಲ, ಅದು ಹಾರ್ತಾನೆ ಇತ್ತು. ಅದನ್ನು ಇಟ್ಟ ಮೇಲೂ ಬ್ರಹ್ಮದೇವರು ಅಂತಾರೆ ಇದು ಪಂಚಶೀಲ, ಇದು ಧರ್ಮವ್ರತೆ, ಧರ್ಮಶೀಲ. ಇದನ್ನು ಇಟ್ಟಿದ್ದೀರಿ ಪರವಾಗಿಲ್ಲ ಇಡಿ. ಮತ್ತು ದೇವರು ಬಂದ ಮೇಲೆ ಬೇರೆ ಕಡೆ ಜಾಗ ಇತ್ತು, ಅಲ್ಲಿ ಇಡಲಿಲ್ಲ, ಧರ್ಮಶೀಲದ ಮೇಲೆ ಕಾಲಿಟ್ಟು. ಬ್ರಹ್ಮದೇವರು ಮಗನ ಮಾತು ಸತ್ಯ ಮಾಡಬೇಕು, ಮಗನ ಮಾತು ಸತ್ಯ ಮಾಡಬೇಕು. ಆಮೇಲೆ ದಯಾಸುರನಿಗೆ ಅನುಗ್ರಹವನ್ನು ಮಾಡಬೇಕು. ಹಾಗಾಗಿ ನಾವೇ ನಮ್ಮ ಮನೆಗಳಲ್ಲಿ ವಿಷ್ಣುಪಾದ ಇಟ್ಟು ಪೂಜೆ ಮಾಡ್ತೇವೆ, ತಾಮ್ರದ್ದೋ ಹಿತಾಳಿದೋ, ಅದನ್ನು ಇಲ್ಲಿ ಮುಟ್ಟಿಸಿ ಒಯ್ಬೇಕು ಮನೆಗೆ. ಸುಮ್ಮನೆ ಬೆಂಗಳೂರಲ್ಲಿ KR ಮಾರ್ಕೆಟಲ್ಲಿ ಸಿಗುತ್ತೆ, 20 ರೂಪಾಯಿಗೆ ತಂದರೆ ಏನೋ ಸೋಮಸೂತ್ರದಾಗಿಟ್ಟು ಅಭಿಷೇಕ ಮಾಡ. ದೇವರ ಸನ್ನಿಧಾನ ಎಲ್ಲ ಕಡೆಗಿದೆ. ಯಚ್ಚಕಿಂಚೆ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ವಿವ ಅಂತರ್ಬಹಿಷ್ ತತ್ಸರ್ವಂ. ಅವನು ಎಲ್ಲ ಕಡೆಗಿದ್ದಾನೆ. ಆದರೂ ಯಾವುದೇ ಪ್ರತಿಮಾ ಶಾಲಿಗ್ರಾಮ ಪ್ರತಿಮೆಗಳು ತಗೊಂಡ್ರೆ ಅದರಲ್ಲಿ ಸನ್ನಿಧಾನ ತರಬೇಕು. ಪ್ರತಿಮೆಯಲ್ಲಿ ದೇವರಿಲ್ಲ, ಪ್ರತಿಮೆನೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರು. ಹಾಗಾಗಿ ವಿಷ್ಣುಪಾದ ಇಲ್ಲಿ ತಂದು ಪೂಜೆ ಮಾಡಬೇಕು. ಯಾವುದೋ ಹಿತಾಳಿದಲ್ಲ, ಸಾಕ್ಷಾತ್ ದೇವರಿಟ್ಟ ಪಾದ. ಯಾವ ಅಲ್ಲಿ ಕ್ಲೀನಾಗಿ ಅಂತಲ್ಲ ಸಬ್ ಕರ್ದಿಯಾ? ಥ್ಯಾಂಕ್ ಯು ಭಯ್ಯ. ನೋಡಿ ಗಯಾ ಕ್ಷೇತ್ರ ಮಹಿಮೆಯಿಂದ ಹಾಲು ಸ್ವಚ್ಛ ಆಯಿತು. ಒಂದು ಲಾಭ ಹಾಗೆ ಆಗುತ್ತೆ ಯಾವುದೋ ಒಂದು. ಹಾಗಾಗಿ ಅವತ್ತು ಪರಮಾತ್ಮ ಪಾದವನ್ನು ಇಟ್ಟು ಗಯಾಸುರನ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಅವತ್ತಿನಿಂದ ಈ ಕ್ಷೇತ್ರಕ್ಕೆ ಬರೋದಕ್ಕೆ ದೊಡ್ಡ ಸೌಭಾಗ್ಯ ಸಿಕ್ತು. ಇದೇನಾಯ್ತಂದರೆ ಬ್ರಹ್ಮದೇವರು ಯಜ್ಞ ಮಾಡಿ ಮುಗಿಸಿದರು. ಬ್ರಹ್ಮದೇವರು ಯಜ್ಞ ಮಾಡಿದ ಮೇಲೆ ಪೂರ್ಣಾಹುತಿ ಆಯಿತು. ಅದಾದ ಮೇಲೆ ಗಯಾಸುರ ಹಾಗೆ ಮಲಗಿದ್ನಲ್ಲ, ಆವತ್ತಿನಿಂದ ಏನಾಯಿತು ಅಂದರೆ ದೇವತೆಗಳೆಲ್ಲ ಒಬ್ಬೊಬ್ಬರಾಗಿ ಬಂದು ಯಜ್ಞ ಮಾಡಬೇಕು. ಅದೇನು ಬ್ರಹ್ಮದೇವರು ದರ್ಭೆಗಳಿಂದ ಸೃಷ್ಟಿ ಮಾಡಿದರೆ ನೋಡಿ ಬ್ರಾಹ್ಮಣರನ್ನು. ಯಾವಾಗ ಬ್ರಹ್ಮದೇವರು ಗಯಾಸುರನ ಎದೆ ಮೇಲೆ ಯಜ್ಞ ಮಾಡುತ್ತಾರೆ ಅವತ್ತಿನಿಂದ ಈಗ ಮಣ್ಣು ತೆಗೆದ್ರು ಬಂಗಾರ ಸಿಕ್ತಿತ್ತಂತೆ ಈ ಊರಲ್ಲಿ. ಸ್ವಲ್ಪ ಹಿಂಗೆ ಅಗದ್ರು ಮಣ್ಣು ಬಂಗಾರ ಸಿಗಬೇಕು.
ಅವತ್ತಿನಿಂದ ಇವರಿಗಿಷ್ಟು ಸಂಪತ್ತು ಬಂತು ಅಂದರೆ ಭಯಾನಕ ಸಂಪತ್ತು. ಪ್ರಾಯ ಸಂಪತ್ತು ನೋಡಿದ ಯಾರಿಗೆ ಆಸೆ ಇರಲ್ಲ ಹೇಳಿ. ಅದರಲ್ಲೂ ಪಾಪ ಒಂದು 4 ಜನ ಪುರೋಹಿತರು ಮಾಡಿಸ್ತಿದ್ರಲ್ಲ, ಆ ಯಜ್ಞ ಮಾಡೋ ಪುರೋಹಿತರಿಗೆ ನಾವು ಯಜ್ಞ ಮಾಡಿದ್ದಕ್ಕೆ ಇಷ್ಟೆಲ್ಲ ಸಂಪತ್ತು ಈ ಊರಲ್ಲಿ ಬಂದಿದೆ ಅಂತ ಅವರಿಗೆ. ಆದರೆ ತಗೊಳ್ಳೋ ಹಂಗಿಲ್ಲ. ಯಾಕೆ? ಯಜ್ಞ ಮಾಡಿಸಿದ್ಯಾರು? ಬ್ರಹ್ಮದೇವರು. ಅವರಾಗಿ ಕೊಟ್ಟರೆ ತಗೋಬೇಕು, ದಕ್ಷಿಣೆ ಅಂತ ಅವ್ರು ಕೊಟ್ಟರೆ ತಗೋಬೇಕು. ಅವ್ರೇನು ಕೇಳಿಲ್ಲ ಬಿಡಲಿಲ್ಲ. ಯಜ್ಞ ಎಲ್ಲ ಮುಗಿದ ಮೇಲೆ ಇವ್ರು 4 ಜನ ಒಂದು ಬ್ರಹ್ಮದೇವರಿಗೆ ಅಂತಾರೆ, ಸ್ವಾಮಿ ನಾವು ಹೋಗೋಣ ನಮ್ಮ ಊರಿಗೆ. ಹೋಗ್ರಿ ಅಂದರು. ಈಗ ಸಾಮಾನ್ಯವಾಗಿ ಯಾರು ಹೋಗ್ತೀವಂದ ದಕ್ಷಿಣ ಕೊಡ್ತೀವಿ ಅಂತ ಕೇಳಿರ್ತಾರೆ. ಇವ್ರು ಏನು ಕೇಳಿಲ್ಲ ಬಿಡಲಿಲ್ಲ, ಹೋಗ್ಬಿಟ್ಟು ಹೋದ ಮೇಲೆ ಒಂದು ಆಸೆ ಇತ್ತ 4 ಜನರಿಗೆ. ಆಮೇಲೆ 2ನೇ ಸಲ ಯಮಧರ್ಮದೇವರು ಬಂದರು. ತಮ್ಮ ಮಗಳು ಧರ್ಮಶೀಲ ಆಗಿದ್ದಾಳೆ, ಹಾಗಾಗಿ ಈ ಸ್ಥಳದಲ್ಲಿ ನಾನು ಒಂದು ಯಜ್ಞ ಮಾಡ್ತೀನಿ ಅಂತ. ಯಾವಾಗ ಯಮಧರ್ಮರಾಜ ಬಂದು ಇಲ್ಲಿ ಯಜ್ಞ ಮಾಡ್ತಾನೆ, ಅದೇ 4 ಜನ ಬ್ರಾಹ್ಮಣರು ಬಂದರು. ಯಾರು? ದಕ್ಷಿಣ ಇಲ್ಲದೆ ಹೋದ ದರ್ಬೆಯಿಂದ ಮಾಡಿದ ಬ್ರಾಹ್ಮಣರು. ಅವರು ಬಂದು ಅವತ್ತು ಯಮಧರ್ಮದೇವರು ಯಜ್ಞ ಮಾಡಿ ದಕ್ಷಿಣೆ ಕೊಡುವಾಗ ಇವರು ಕೈ ಚಾಚಿ ಅಂತೂ ನೋಡಿ ಬ್ರಹ್ಮದೇವರಿಗೆ ಕೋಪ. ನಿಮ್ಮನ್ನ ದರ್ಬೆಯಿಂದ ಸೃಷ್ಟಿ ಮಾಡಿದ್ದು, ಯಾರ ಹತ್ರ ನೀವು ಕೈ ಚಾಚಬಾರದು ಅಂತ. ಬ್ರಾಹ್ಮಣರಾಗಿ ನೀವು ಕೈ ಚಾಚಿ ಇವ್ರ ಹತ್ರ ದಕ್ಷಿಣೆ ಬೇಡಿದ್ದಕ್ಕೆ ಇವತ್ತಿನಿಂದ ಈ ಊರಲ್ಲಿ ಬರೀ ದಕ್ಷಿಣೆ ಬೇಡುವಂಗೆ ಬ್ರಾಹ್ಮಣರಾಗಲಿ ಅಂತ ಶಾಪ ಕೊಟ್ಟು. ಅದಕ್ಕೆ ಇಷ್ಟು ಇಲ್ಲಿ ಇರುವ ಬ್ರಾಹ್ಮಣರು ಶ್ರಾದ್ದಕ್ಕಾಗಿ ಪಕ್ಷಕ್ಕಾಗಿ ಅವರು ಎಲ್ಲಿ ನೀವು ನೋಡಿರ್ಬೋದು, ದಕ್ಷಿಣೆ ಹಾಕಿ ದಕ್ಷಿಣೆ ಹಾಕಿ ದಕ್ಷಿಣೆ ಹಾಕಿ ಬಿಡೋದೇ ಇಲ್ಲ. ತಾವಾಗೆ ತಾವು ಕೊಟ್ಟರೆ ತಗೋಬೇಕು ದಕ್ಷಿಣೆ. ಯಜಮಾನನಿಗೆ ಸಂತೋಷವಾಗಿ ಅವನು ಕೊಡಬೇಕು. ಅದು ಎಲ್ಲಿ ತಿಳಿದಿರಂಗಿಲ್ಲ ಇಂಥಲ್ಲಿ ಇಡಬೇಕು ಅಂತ ಹೇಳೋದು ಬೇರೆ. ಇವ್ರು ಎಷ್ಟು ಹಿಂಸೆ ಕೊಡ್ತಾರೆ. ಹೌದೌದು, ನಿಮಗೆ ಸ್ವಲ್ಪ ಇನ್ನೂ ಆಗಿಲ್ಲ, ಇನ್ನು ಕೆಲವು ಕಡೆಗಂತೂ ನೀವು ಹಾಕೋದೊರ್ತು ಮುಂದೆ ಕಳಿಸಲ್ಲ. ಹಾಗಾಗಿ ದರ್ಬೆ ಬ್ರಾಹ್ಮಣರಾಗಿ ನಾನು ನಿಮ್ಮನ್ನು ಸೃಷ್ಟಿ ಮಾಡಿದ ಮೇಲೆ ನಾನು ನಿಮ್ಗೆ ಎಲ್ಲ ಕೊಟ್ಟದಾಗೂ ನೀವು ಕೈ ಚಾಚಿದ್ದಕ್ಕೆ ಇನ್ನು ಮೇಲೆ ಯಾವತ್ತೂ ಬೇಡೋ ಹಂಗಾಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಶಾಪ ಕೊಟ್ಟ ಮೇಲೆ ಇವರಿಗೆಲ್ಲ ಪಾಪ ಸ್ವಲ್ಪ ಮನಸ್ಸಿಗೆ ನೋವು ಆಯಿತು. ಅವ್ನು ತಪ್ಪು ಮಾಡಿದ್ವಿ, ನಮ್ಮನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರು, ನಮ್ಮ ಹೊಟ್ಟೆ ಪಾಡಿಗೆಲ್ಲ ನೋಡ್ಕೋತಾರಲ್ಲ ಅವರು, ನಾವು ಯಾಕೆ ಇವ್ರ ಹತ್ರ ಕೈ ಚಾಚಿ ದಕ್ಷಿಣೆ ಬೇಡಿದ್ವಿ ಅಂತ ಮನಸ್ಸಿಗೆ ನೋವಾಯಿತು. ಕೊನೆಗೆ ಬ್ರಹ್ಮದೇವರು ಅಂತಾರೆ, ಸ್ವಲ್ಪ ಸಮಯದವರೆಗೆ ನೀವಿಲ್ಲಿರ್ರಿ, ನಿಮ್ಮ ಶಾಪ ಮೋಚನೆ ಆದಮೇಲೆ ನೀವು ಹೊರಡಿ, ಆದರೆ ಈ ಶಾಪ ಇಲ್ಲಿ ಉಳಿಯೋದೇ. ಆಮೇಲೆ ಒಂದು ನಿಯಮ ಮಾಡಿಬಿಟ್ಟು, ಈ ಕ್ಷೇತ್ರಕ್ಕೆ ಬಂದಾಗ ವಿಶೇಷವಾಗಿ ಬ್ರಾಹ್ಮಣರಿಗೆ ಕೊಡಬೇಕು. ಈ ಕ್ಷೇತ್ರದಲ್ಲಿ ಏನು ಪೌರೋಹಿತ್ಯ ಮಾಡಿಸ್ಕೊಂಡು ಬ್ರಾಹ್ಮಣರಿರ್ತಾರೆ ಅವರಿಗೆಲ್ಲ ದಕ್ಷಿಣೆ ಇದನ್ನು ಕೊಟ್ಟು ಅನಂತರದಲ್ಲೇ ಶ್ರಾದ್ದದ ಪರಿಪೂರ್ತಿ ಆಗುತ್ತೆ ಅಂತ ಬ್ರಹ್ಮದೇವರು ವರನೂ ಕೊಡ್ತಾರೆ. ಹೀಗೆ ಈ ಕ್ಷೇತ್ರದಲ್ಲಿ ಗಯಾಸುರನಿಗೆ ಅನುಗ್ರಹ ಮಾಡೋದಕ್ಕೆ ದೇವರು ಬಂದು ನಿಂತಿರ್ತಾನೆ. ರಾಮಾಯಣದಲ್ಲಿ ಕತೆ ಬರುತ್ತೆ. ಸೀತಾದೇವಿಗೆ ಅದೇನೋ 3-4 ಸೀತಾಕುಂಡ ಅಲ್ಲ ಪಿಂಡ ಶ್ರಾದ್ದ ಮಾಡಿದ್ನೋ ದಶರಥನ ಇದು ಮಾಡಿದಾಗ ದಶರಥನ ಶ್ರಾದ್ದವನ್ನ ದಶರಥ ರಾಜರ ಸತ್ತ ಮೇಲೆ ಶ್ರಾದ್ದವನ್ನ ರಾಮಚಂದ್ರ ಮಾಡ್ತಾನೆ. ಅದನ್ನ ಮಾಡಿಲ್ಲ ಅಂತ ಸೀತೆ ಸಾಕ್ಷಿ ಹೇಳಿದವ್ರು 4 ಜನ ಹೇಳ್ತಾರೆ. 4 ಜನ ಸಾಕ್ಷಿ ಹೇಳಿದ್ದಕ್ಕೆ ಶಾಪ ಕೊಡ್ತಾಳೆ ಸೀತಾ. ಅದರಲ್ಲಿ ಫಲ್ಗು ನದಿ ಒಂದು ಶಾಪ ಕೊಡ್ತಾಳೆ, ನಿನ್ನಲ್ಲಿ ನೀರೇ ನಿಂದಿರೋದು ಬೇಡ, ಯಾವಾಗಲೂ ಒಣಗಿರೋ ಅಂತ ಶಾಪ ಕೊಡ್ತಾಳೆ. ಜೊತೆಗೆ ಪರಮಾತ್ಮ ಗಯಾಸುರನಿಗೆ ಅನುಗ್ರಹ ಮಾಡುವಾಗಲೇ ಇಲ್ಲಿ ಬಂದು ಶ್ರಾದ್ದ ಮಾಡುವವರಿಗೆ ಅವರ ಸಂತತಿ ಅಭಿವೃದ್ಧಿ ಆಗಲಿದೆ. ನೋಡಬೇಕಾದ್ರೆ 99% ಮಕ್ಕಳಾಗದಿದ್ದಾಗಿನ ಜಾತಕ ತೋರಿಸಿ ಮೊದಲು ಹೇಳೋದೇ ಪಿತೃದೋಷ. ಅಲ್ಲೇನು ಉಮಾಮಹೇಶ್ವರ ಸಂವಾದದಲ್ಲಿ ಹೇಳಿದ್ದೀನಿ, ಪಿತೃಪೂಜಾಂ ನ ಕುರುವಂತಿ ಯಥೋಕ್ತಂ ಚ ಅಷ್ಟಕಾದಿಭಿ ಮಹಾಭಾರತ ಹೇಳುತ್ತೆ. ಹಾಗಾಗಿ ಆ ಸಂತಾನದ ಪರಂಪರೆ ಮುಂದುವರಿಯೋದಕ್ಕಾಗಿ ಈ ಕ್ಷೇತ್ರಕ್ಕೆ ಬಂದು ಮಾಡಬೇಕು. ಅದರಲ್ಲಿ ವಿಶೇಷ ಅಂದರೆ ನೀವು ಬೇಕಾದ್ರೆ ನೆನಪಿರ್ಬೋದು, ನಿಮ್ಗೆ ಪ್ರತಿ ಸಲ ಮಾಡಿರ್ತಾರೆ, ನಾಳೆ ಮತ್ತೆ ಹೇಳ್ತೇನೆ ನಾನು. ಬ್ರಾಹ್ಮಣರಿಗೆ ಊಟಕ್ಕೆ ಅನ್ನ ಬಡಿಸ್ತೀವಿ ನೋಡಿ, ದೇವ ಬ್ರಾಹ್ಮಣರಿಗೆ ಪಿತೃ ಬ್ರಾಹ್ಮಣರಿಗೆ ಪರಿಶೇಚನೆ ಮಾಡಿ ಎಲೆ ಹಿಡ್ಕೊಂಡಿರ್ತೀವಿ. ಅಲ್ಲಿ ಹೇಳ್ತೀವಿ, ಅಕ್ಷಯ್ಯ ವಟಚ್ಛಾಯೇಯಂ ರಜತ ಪಾತ್ರಸ್ಥ ಮಿದಮನ್ನಂ ಪಿತೃಪಿತಾಮ ಪ್ರಪಿತಾಮಹೇಭ್ಯ ಶರ್ಮೇಭ್ಯ ಗೋತ್ರೇಭ್ಯ ಆ ಅನ್ನವನ್ನು ಕೊಡ್ತೀವಿ. ಆ ಅಕ್ಷಯ ವಟ ಕೆಳಗೆ ಬೀಳಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೊದಲು ಸ್ನಾನ ಮಾಡಿ ಒಂದೇ ಪಿಂಡ ಇಡೋದು, ಇದೆಲ್ಲ ಸಮಸ್ತ ಪಿತೃಪಿಂಡ, ಅದನ್ನು ಒಯ್ದು ವಿಷ್ಣು ಪಾದ ಮೇಲೆ ಇಡೋದು, ಮತ್ತೆ ಸ್ನಾನ ಮಾಡೋದು, ಮತ್ತೊಮ್ಮೆ ಶ್ರಾದ್ದ. ಆ ಶ್ರಾದ್ದ ಎಲ್ಲಿ ಮಾಡೋದು? ಫಲ್ಗು ನದಿಯಲ್ಲೇ ಮಾಡಬೇಕು, ಅದನ್ನು ಅಲ್ಲೇ ವಿಸರ್ಜನೆ. ಮತ್ತೊಮ್ಮೆ ಶ್ರಾದ್ದ ಅಶ್ವಕ ವಟದ ಕೆಳಗೆ ಮಾಡಬೇಕು, ಅಲ್ಲೇ ವಿಸರ್ಜನೆ. 3 ಮಾಡೋದಕ್ಕೆ 3 ಆಗಿದೆ. 3 ಏಕಾಲಕ್ಕೆ ಮಾಡಿಸಿದಕ್ಕೆ 3 ಅನ್ನ ಕಂಡೀರಿ. ಅಂದ್ರೆ 3 ಪಿಂಡನು 3 ಇಟ್ಟಿಸ್ಬಿಟ್ರು. 3 ದಿನ ಮಾಡ್ಬೇಕು. ಆಕ್ಚುಲಿ 3 ದಿನ ಇರೋದು. ಇವ್ರೇನ್ ಮಾಡಿದ್ರು? ದಿನದ ಕರ್ತವ್ಯ ಅಲ್ಲ ಇದು. ಇವ್ರೇನ್ ಮಾಡಿದ್ರೆ 3 ಯಾಕಂದ್ರೆ ಸ್ಥಾನಗಳು ಪ್ರತ್ಯೇಕ 3. ಅಕ್ಷಯ ವಟ ಸ್ಥಾನ ಬೇರೆ ಅಥವಾ ಈ ವಿಷ್ಣುಪಾದ ಬೇರೆ. 3 ದಿನ ಇಲ್ಲಿ ಬಂದು ಉಳಿಯೋದು ಕಷ್ಟ. 1 ದಿನ ಉಳಿದ್ರು ಪ್ರತ್ಯೇಕ ಮಾಡಬೇಕು. 2 ಆಗ್ತಿಲ್ಲ.
3 ದಿನ ಉಳಿಯೋಕ್ಕೂ ಆಗ್ತಿಲ್ಲ, ಒಂದೇ ದಿನದಲ್ಲಿ 3 ಮಾಡ್ಲಿಕ್ಕೆ ಆಗ್ತಿಲ್ಲ. ಅಲ್ಲ ಒಂದ್ ಲೈನಲ್ಲಿ ಮೂರು ಇಳಿಸ್ಬಿಟ್ರು ಮೂರು ಇಟ್ಸ್ಬಿಟ್ರು ಒಂದೇ ಲೈನಲ್ಲಿ. ಹೇಳಿದ್ದೇನೆ ನಾನು, ಪದ್ಧತಿ ಇರೋದು ಹಾಗೆ. ವಿಷ್ಣು ಪಾದದ ಮೇಲೆ ಇಡೋ ಪಿಂಡ ವಿಷ್ಣು ಪಾದದ ಹತ್ರ ಶ್ರಾದ್ದ ಮಾಡಿ ಅಲ್ಲಿ ಇಡೋದು. ವಿಷ್ಣು ಪಾದದ ಹತ್ರನೇ ಇಟ್ಟು ಬಿಡಬೇಕು. ಜನ ಹೆಚ್ಚಾಗಿದ್ರೆ ನಿಮ್ಮನ್ನು ಅಲ್ಲಿ ಕೂಡಿಸಿದ್ದಾರೆ. ಆಮೇಲೆ ಅದೆಲ್ಲ ಮುಗಿಸಿ ಶ್ರಾದ್ದ ಎಲ್ಲ ಆದ್ರೆ ಸ್ನಾನ ಆಗಿ ಮತ್ತೆ ಮೊದಲಿನಿಂದ ಪ್ರಾರಂಭದಿಂದ ಅದರ ಅನ್ನ ಬೇರೆ, 3 ಅನ್ನ 3 ಪಾಯಸ, ಅದರ ಮತ್ತು ಪ್ರತ್ಯೇಕ ಮೊದಲಿನಿಂದ ಶ್ರಾದ್ದ. ಆ ಶ್ರಾದ್ದೆಯಲ್ಲಿ ಫಲ್ಗು ನದಿಯಲ್ಲೇನೆ, ಅಲ್ಲೇ ಮತ್ತೆಲ್ಲ ಸಮಸ್ತ ಮಾಡಿ ಫಲ್ಗು ನದಿಯಲ್ಲಿ ವಿಸರ್ಜನೆ, ಮತ್ತೊಂದು ಸ್ನಾನ, ಅಕ್ಷಯ ವಟದ ಕೆಳಗೆ ಶ್ರಾದ್ದ, ಅಲ್ಲಿ ವಿಸರ್ಜನೆ. ಹೀಗೆ 3 ಸ್ನಾನ 3 ಶ್ರಾದ್ದ. ಅದಾಗಲ್ಲ ಅಂತ ಒಂದೇ ಕಡೆ ಮಾಡ್ತಾರೆ. ಎಲ್ಲ ಪಿತೃಗಳನ್ನು ಮಾಡಿ ಒಯ್ದು ಹಾಕುವ ಪದ್ಧತಿ ಬಂದದ್ದು. ಅಂತಹ ಪವಿತ್ರವಾದ ಕ್ಷೇತ್ರಕ್ಕೆ ಬಂದಿದ್ದೀರಿ. ಫಲ್ಗು ನದಿ ವಿಶೇಷವಾಗಿ ಭಗವಂತ ರುದ್ರದೇವರ ಹೆಂಡತಿ ಮಂಗಳಾಗೌರಿ, ಜಗತ್ತಿಗೆ ಮಂಗಳೇನು ಶ್ರಾವಣ ಮಾಸದ ಮಂಗಳವಾರ ಆ ಮಂಗಳ ದೇವಸ್ಥಾನ ಇಲ್ಲಿ ಬಿಟ್ಟು ಇನ್ನೆಲ್ಲೂ ಇಲ್ಲ, ಬಿಹಾರದಲ್ಲಿ ಬಿಟ್ಟು. ಅದೇ ಅಲ್ಲಿ ಹೋಗಿದ್ವಿ, ಮಂಗಳಾಗೌರಿ ಹೋಗಿದ್ವಿ. ಬಹಳ ರಮ್ಯವಾದ ಸ್ಥಳ. ಅಂತಹ ಗಯಾ ಕ್ಷೇತ್ರಕ್ಕೆ ಹರಿವಾಯು ಗುರುಗಳ ಅನುಗ್ರಹ ಅದು ಇದ್ದರೆ ಬರ್ತೀವಿ. ಇದು ಮಾತ್ರ ಸತ್ಯ ಇಟ್ಕೊಂಡ್ಬಿಡಿ. ಆಮೇಲೆ ಬೆಳಗ್ಗೆ ಯಾರೋ ಹೇಳ್ತಿದ್ರು, ಅವ್ರ ಆಚಾರ ಏನು ಮಾಡಿಸಿದ್ದಾರೋ ಬಿಟ್ಟಾರೋ, ಅಥವಾ ನೀವು ಯಾರವರು ಯಾರಿಗೋ ಒಬ್ಬರು ಕರ್ತರು ನೀವು ಹೇಳಿದರೆ, ಇಲ್ಲಿ ಯಾರೋ ಒಬ್ಬ ಪಾಪ ಅವ್ರಿಗೆ ಯಾರೂ ಸಿಕ್ಕಿಲ್ಲ ಅಂತ ಯಾರಿಗೂ ಹೇಳಿದರು. ಅವ್ರು ಅರ್ಧದಲ್ಲಿ ಎದ್ದು ಹೋಗ್ತಿದ್ರಂತೆ, ಬರ್ತಿದ್ರಂತೆ. ಇದು ಅನಿವಾರ್ಯ. ಯಾರನ್ನು ಕೂಡಿಸಿದ್ರೆ ಈಗ ನಾವೇ ಮಾಡೋದಿದ್ರೆ ಬೇರೆ, ನಾವು ಇನ್ನೊಬ್ರದ್ದು ಮಾಡ್ತೀವಿ, ನಮಗೆ ಆ ಶ್ರದ್ಧೆ ಇರಲ್ಲ. ಅವರಂತೂ ದಕ್ಷಿಣಕ್ಕೆ ಬಂದು ಮಾಡಿ ಹೋಗ್ತಿರ್ತಾರೆ, ಅಲ್ಲೋ ಕುಡಿತಾರೆ, ಇಲ್ಲಿ ಹೋಗ್ತಾರೆ. ಏನೇ ಮಾಡಲಿ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಕಾಲಿಟ್ಟಿದ್ರೆ ದೊಡ್ಡ ಪುಣ್ಯ ಇದೆ. ವಿಷ್ಣು ಪಾದದ ಮೇಲೆ ಈ ಕ್ಷೇತ್ರಕ್ಕೆ ಹಿಂಗೆ ಕಾಲಿಡೋದು, ಬಸ್ಸಿಂದ ಕೆಳಗೆ ಕಾಲಿಟ್ರೆ ಮಹಾಪುಣ್ಯ. ಅಂಥದ್ರಲ್ಲಿ ಹರಿವಾಯು ಗುರುಗಳ ಅನುಗ್ರಹದಿಂದ, ವಿಶೇಷವಾಗಿ ನಿಮ್ಮೆಲ್ಲ ಪಿತೃಗಳ ಅನುಗ್ರಹದಿಂದ ಕಾರ್ತಿಕ ಮಾಸ ಒಳ್ಳೆಯ ಪರ್ವಕಾಲ, ಯೋಗ್ಯವಾದ ದಿನದಲ್ಲಿ ಬಂದಿದ್ದೀರಿ. ವಿಶೇಷವಾಗಿ ಎಲ್ಲರೂ ಅತ್ಯಂತ ಶ್ರದ್ಧೆಯಿಂದ, ಪ್ರಾಯ ನಾನು ಅನ್ಕೊಂಡಂಗೆ ಯಾರು ಬೆಳಗ್ಗೆ ತಿಂಡಿ ಅಂತೂ ತಿಂದಿರಲಿಕ್ಕಿಲ್ಲ. ತಿಂಡಿ ಇಲ್ಲ, ಕಾಫಿ ಇಲ್ಲ, ಇಷ್ಟು ಮನೆಯಲ್ಲಿ ಮಾಡೋದು ಬೇರೆ. ಮನೆಯಲ್ಲಿ ನಿಮ್ಮ ಜೊತೆ ಸಹಾಯಕ್ಕೆ ನಿಮ್ಮ 100 ಜನ ಇರ್ತಾರೆ. ಆಮೇಲೆ ಮನೆಯಲ್ಲಿ ಇಷ್ಟು ಓಡಾಡೋದಿರಲ್ಲ. ಅಲ್ಲೇ ಶ್ರಾದ್ದ, ಅಲ್ಲೇ ನಮಸ್ಕಾರ, ಅಲ್ಲೇ ಇಲ್ಲಿ ಅಲ್ಲಿ ಹಾಕ್ರಿ ಪಿಂಡ, ಇಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ. 1 ಗಂಟೆ 1:30 ಪಾಪ ಮಧ್ಯಾಹ್ನ 1:30 ಇಳಿಯೋದು ಹತ್ತೋದು ಎಲ್ಲರೂ ಶ್ರದ್ಧೆಯಿಂದ ಮಾಡಿದ್ದೀರಿ. ಯಾರೂ ತಲೆಗೆ ಹಾಕೋಬೇಡಿ. ಆಮೇಲೆ ಸ್ವಲ್ಪ ಅವ್ರದ್ದು ಆಚಾರದ್ದು ಆಗಿದೆ ಗದ್ದಲ, ಅದೆಲ್ಲ ತಲೆಗೆ ಹಾಕೋಬೇಡಿ. ಶ್ರದ್ಧೆಯಿಂದ ಮಾಡಿದ್ದೀರಿ. ಶ್ರದ್ಧೆಯಿಂದ ಮಾಡಿದ ಶ್ರಾದ್ದ, ಅದೇ ಸರ್, ಅದನ್ನೇ ಶ್ರಾದ್ದ ಅಂತ ಕರೆದದ್ದು. ಅಂತಹ ಸಾಕ್ಷಾತ್ ಪರಮಾತ್ಮನ ವಿಷ್ಣು ಪಾದದ ಮೇಲೆ ಪಿಂಡದಾನವನ್ನು ಮಾಡಿ ನಾವೆಲ್ಲರೂ ಆ ವಿಷ್ಣು ಪಾದದ ಪರಮಾತ್ಮನಲ್ಲಿ ಒಂದೇ ಪ್ರಾರ್ಥನೆ. ಮತ್ತು ಮನೆಗೆ ಹೋಗಿ ಕಾರು ಬಂಗಲ ಆಸ್ತಿ ಪಾಸ್ತಿ ಬೇಡ. ಇದೇನು ಈ ಗಯಾ ಕ್ಷೇತ್ರಕ್ಕೆ ಬಂದು ಶ್ರಾದ್ದ ಕ್ರಮಗಳ ಮಾಡಿ ಇದು ನಮ್ಮ ಇಡೀ ಪರಂಪರೆಯಲ್ಲಿ ಎಲ್ಲರೂ ಹಂಗೆ ಮಾಡು ಅಂತ ಅವ್ರಿಗೆ ಬುದ್ಧಿ ಕೊಡೋದು. ನಿಲ್ಲಬಾರ್ದು. ಹೇಳ್ದಲ್ಲ, ಮಗನಿಗೆ 3 ಕರ್ತವ್ಯ ಇರೋದು. ನಾವು ಅದೇ ಮಾತಾಡಿ, ಜೀವತೋ ವಾಕ್ಯಕರಣ, ಬದುಕಿರೋವರೆಗೂ ತಂದೆ ತಾಯಿಗಳ ಆಜ್ಞೆ ಪಾಲನೆ ಮಾಡೋದು. ಪ್ರತ್ಯಬ್ಧಂ ಭೂರಿ ಭೋಜನ, ಪ್ರತಿ ವರ್ಷಕ್ಕೆ ತಂದೆ ತಾಯಿಗಳ ಶ್ರಾದ್ದ. ಗಯಾಯಾಂ ಪಿಂಡದಾನ ಚ ತ್ರಿಭಿಪುತ್ರಸ್ಯ ಪುತ್ರತ, 3 ಅವನ ಕರ್ತವ್ಯ. 1 ಬಾರಿ ಆದರೆ ಮಾಡಬೇಕು. 1 ಬಾರಿ ಆದರೂ ಆಯುಷ್ಯದಲ್ಲಿ ಗಯಾ ಕ್ಷೇತ್ರ. ಪದ್ಮಪುರಾಣದಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಈಗ ನಾನು ಹೇಳ್ತಾ ಕೊಡಲ್ಲ, ನಾಳೆ ನೈಮಿಷಾರಣ್ಯದಲ್ಲಿ ಹೇಳ್ತೀನಿ. ಪದ್ಮಪುರಾಣದಲ್ಲಿ ಪ್ರಾರಂಭದಲ್ಲೇನೆ ಗಯಾ ಕ್ಷೇತ್ರದ ಶ್ರಾದ್ದದಿಂದ ಏನೇನು ಲಾಭಗಳಿವೆ, ಏನೇನು ಮನುಷ್ಯ ಪಡಿತಾನೆ, ಎಷ್ಟು ಅನಿಷ್ಟಗಳನ್ನು ಕಳ್ಕೊಳ್ತಾನೆ, ಎಷ್ಟು ಅಭೀಷ್ಟ ಪಡಿತಾನೆ, ಬಹಳ ಸುಂದರವಾಗಿ ಪದ್ಮಪುರಾಣದಲ್ಲಿ ವರ್ಣನ ಮಾಡ್ತಾರೆ. ನಾನು ಸರ್, ಇನ್ನೊಂದು ಪಾದ ವಿಷ್ಣು ಮೆಕ್ಕಾದಲ್ಲಿ ಇರ್ತಾರೆ, ಅದೇನು ನಂಬೋಣ. ಶಾಸ್ತ್ರೀಯವಾಗಿ ವೇದವ್ಯಾಸ ದೇವರು ಪುರಾಣದಲ್ಲಿ ಎಷ್ಟು ಹೇಳ್ತಾರೋ, ಶ್ರೀಮದ್ ಆಚಾರ್ಯರು ಎಷ್ಟು ನಮ್ಮನ್ನು ಕೋಟ್ ಮಾಡಿದ್ದಾರೋ ಅವ್ರ ಮಾರ್ಗದಲ್ಲಿ ನಡೆಯೋದು ನಾವು. ಅಯ್ಯೋ ರಾಮ, ಅದನ್ನ ಯಾಕೆ ಬೇಕಾದರೆ ಉಪ್ಪಿಟ್ಟು ತಿಂದ ಮೇಲೆ ಒಂದು 8 ಹೋಗಿ ಬನ್ನಿ, ಇನ್ನೊಂದು ಆಟೋದಲ್ಲಿ ಒಂದು 50 ದೇವಸ್ಥಾನ ತೋರಿಸ್ತಾರೆ. ಅದು ಯಾವುದೂ ಪ್ರಾಚೀನ ಇರಲ್ಲ. ಏನಂದ್ರೆ ಇವಾಗ 90% ಹಣ ಸಂಪಾದನೆಗೆ, ಹಣ ಸಂಪಾದನೆಗೆ